ಯಾರು ಬೇಕಾದ್ರೂ ಕಲಿಬಹುದು. 15 ಇಯರ್ಸ್ ಕಂಪ್ಲೀಟ್ ಆಗಿದ್ರೆ ಸಾಕು. ಮೇಕಪ್ ಅಂತ ಬಂತು ಅಂತ ಹೇಳಿದ್ರೆ HD ಮೇಕಪ್, ಏರ್ ಬ್ರಷ್ ಮೇಕಪ್, ಸಿಂಪಲ್ ಮೇಕಪ್, ಮೆಚೂರ್ ಸ್ಕಿನ್ ಮೇಕಪ್, ಮತ್ತೆ ಗ್ರೂಮ್ ಮೇಕಪ್, ಚಿಲ್ಡ್ರನ್ಸ್ ಮೇಕಪ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಮುಹೂರ್ತಂ ಲುಕ್ ಆಗಿರ್ಬೋದು, ಫ್ಯಾಷನ್ ಲುಕ್ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ರಿಸೆಪ್ಷನ್ ಲುಕ್ ಆಗಿರ್ಬೋದು, ಪ್ರತಿಯೊಂದು ಡೆಮೋ ಮಾಡಿ ತೋರಿಸ್ತೀನಿ ಸರ್ ಅವರಿಗೆ. ತುಂಬಾ ಚೆನ್ನಾಗಿದೆ. ರಿಯಲಿ ಇಟ್ಸ್ ವೆರಿ ನೈಸ್. ಶಿಲ್ಪಾ ಮ್ಯಾಮ್ ರಿಯಲಿ ನನಗೆ ಕಾನ್ಫಿಡೆನ್ಸ್ ಕೊಟ್ಟರು, ನಿನ್ನ ಕೈಯಲ್ಲಿ ಮಾಡೋಕ್ಕಾಗತ್ತೆ. ರಿಯಲಿ ಈ ಥರ ಟೀಚರ್ ಸಿಗೋಕ್ಕೆ ಐ ಆಮ್ ಲಕ್ಕಿ and I am proud that I am a student of Shilpa Makeup and Hair Artist. ಬೇಸಿಕ್ ಟು ಅಡ್ವಾನ್ಸ್ ಎಷ್ಟಲ್ಲಿ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ, 10 to 15 ಟೈಪ್ಸ್. ಅಂಡ್ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕೂಡ ಇರುತ್ತೆ. ಕಾಂಪ್ಲಿಮೆಂಟರಿ ಆಗಿ ನೈಲ್ ಆರ್ಟ್ ವರ್ಕ್ಶಾಪ್, ಫ್ಲೋರಲ್ ಮೇಕಿಂಗ್ ಮತ್ತೆ ಮೆಹಂದಿ ಇರಲಿಲ್ಲ ಲಾಸ್ಟ್ ಟೈಮ್, ಮೆಹಂದಿ ಕೂಡ ಇದೆ. ಈ ಮೂರನ್ನು ಕಾಂಪ್ಲಿಮೆಂಟರಿ ಆಗಿ ಹೇಳ್ಕೊಡ್ತಾರೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್. ನನಗೆ ಏನಾದ್ರು ಒಂದು ಗೊತ್ತಿಲ್ಲ ಅಂದರೆ ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ನಾನು ಬರೋ ಗಂಟ ಬಿಡೋದಿಲ್ಲ ಅವರು. ಬೇರೆ ಅಕಾಡೆಮಿಗೆ ಹೋಲಿಸಿದ್ರೆ ಇದು ತುಂಬಾ ಅಫೋರ್ಡಬಲ್ ಆಗಿದೆ. ಬ್ಯೂಟಿಷಿಯನ್ ಅಲ್ಲಿ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್, ಪೆಡಿಕ್ಯೂರ್, ಮಿನಿಕ್ಯೂರ್, ಡಿಟ್ಯಾನ್, ಕ್ಲೀನಪ್, ಸೊ ಹೇರ್ ಕಟ್, ಫೇಶಿಯಲ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ 22,000 ವರ್ತ್ ಪ್ರಾಡಕ್ಟ್ ಕೂಡ ಫ್ರೀ ಇರುತ್ತೆ. ಅಷ್ಟೇ ಡೌಟ್ ಇದ್ರೂ ಕರೆಕ್ಟಾಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಾದ್ರೂ ಹೇಳ್ಕೊಡ್ತಾರೆ ಅವರು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಒಂದು ಚಿಕ್ಕ ಪಿನ್ ಹಾಕೋ ಟ್ರಿಕ್ ಏನು ಬಿಡಲ್ಲ ಮ್ಯಾಮ್, ಎಲ್ಲಾ ಟ್ರಿಕ್ ಹೇಳ್ಕೊಡ್ತಾರೆ. ಸರ್ ನಾವು ಮಾಗಡಿಯಿಂದ ಬರ್ತಾ ಇದೀವಿ. 2 hours ಜರ್ನಿ ಆಗುತ್ತೆ. ಬೇಸಿಕ್ ಏನು ಗೊತ್ತಿಲ್ದಿರೋರು ಬಂದು ಕಲಿಬಹುದು. ಸುಮಾರು ಜನ ಕಮೆಂಟ್ಸ್ ಹಾಕ್ತಿದ್ರು ಮ್ಯಾಮ್, ಏನೆಲ್ಲ ಹೇಳ್ಕೊಡ್ತಾರೆ, ನಿಜನಾ ಅದು ಕೋರ್ಸು? ನಿಜವಾಗಿ ಅವ್ರು ಹೇಳಿದೆಲ್ಲ ಹೇಳ್ಕೊಡ್ತಾರೆ ಅಂತ ಕೇಳ್ತಿದ್ರು. ಖಂಡಿತವಾಗೂ ನಿಜ ಸರ್. ಮೇಕಪ್ ಅಂತ ಬಂತು ಅಂತ ಹೇಳಿದ್ರೆ HD ಮೇಕಪ್, ಏರ್ ಬ್ರಷ್ ಮೇಕಪ್, ಸಿಂಪಲ್ ಮೇಕಪ್, ಮೆಚೂರ್ ಸ್ಕಿನ್ ಮೇಕಪ್, ಮತ್ತೆ ಗ್ರೂಮ್ ಮೇಕಪ್, ಚಿಲ್ಡ್ರನ್ಸ್ ಮೇಕಪ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮತ್ತೆ ಮುಹೂರ್ತಂ ಲುಕ್ ಆಗಿರ್ಬೋದು, ಫ್ಯಾಷನ್ ಲುಕ್ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ರಿಸೆಪ್ಷನ್ ಲುಕ್ ಆಗಿರ್ಬೋದು, ಪ್ರತಿಯೊಂದು ಡೆಮೋ ಮಾಡಿ ತೋರಿಸ್ತೀನಿ ಸರ್ ಅವ್ರಿಗೆ ನಾವು. ಸೊ ಇದು ಇನ್ಕ್ಲೂಡ್ ಇರುತ್ತೆ. ಮೇಕಪ್ ಅಂತ ಬಂತು ಅಂದ್ರೆ, ಹೇರ್ಸ್ಟೈಲ್ ಅಂತ ಬಂತು ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ಹೇರ್ಸ್ಟೈಲ್ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್ ಇರುತ್ತೆ, 10 to 15 ಟೈಪ್ಸ್. ಅಂಡ್ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕೂಡ ಇರುತ್ತೆ. ಕಾಂಪ್ಲಿಮೆಂಟರಿ ಆಗಿ ನೈಲ್ ಆರ್ಟ್ ವರ್ಕ್ಶಾಪ್, ಫ್ಲೋರಲ್ ಮೇಕಿಂಗ್ ಮತ್ತೆ ಮೆಹಂದಿ ಇರಲಿಲ್ಲ ಲಾಸ್ಟ್ ಟೈಮ್, ಸೊ ಇವಾಗ ಆಡ್ ಆನ್ ಮಾಡಿದ್ದೀನಿ. ಮೆಹಂದಿ ಕೂಡ ಹೌದು, ಮೆಹಂದಿ ಕೂಡ ಇದೆ. ಈ ಮೂರನ್ನು ಕಾಂಪ್ಲಿಮೆಂಟರಿ ಆಗಿ ಹೇಳ್ಕೊಡ್ತಾರೆ ಅಂತದ್ದು. ಇದು ಮೇಕಪ್ ಅಲ್ಲಿ ಬರೋಂಥದ್ದು. ಬ್ಯೂಟಿಷಿಯನ್ ಅಲ್ಲಿ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್, ಪೆಡಿಕ್ಯೂರ್, ಮಿನಿಕ್ಯೂರ್, ಡಿಟ್ಯಾನ್, ಕ್ಲೀನಪ್, ಸೊ ಹೇರ್ ಕಟ್, ಫೇಶಿಯಲ್ಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಇಷ್ಟು ಬ್ಯೂಟಿಷಿಯನ್ ಅಲ್ಲಿ ಹೇಳೋಂಥದ್ದು, ಅಂದ್ರೆ ಹೇಳ್ಕೊಡೋವಂಥದ್ದು. ನಮಸ್ತೆ ಮ್ಯಾಮ್. ಹಲೋ, ತಮ್ಮ ಹೆಸರು? ಚಿನ್ಮಯ್ ಅಂತ. ಎಲ್ಲಿಂದ ಬರ್ತಿದ್ದೀರಾ ನೀವು? ನಾನು ನಾಗರಬಾವಿ ಮಾನಸ ನಗರದಿಂದ ಬರ್ತಿದ್ದೀನಿ. ಓಕೆ. ತುಂಬಾ ಚೆನ್ನಾಗಿದೆ. ರಿಯಲಿ ಇಟ್ಸ್ ವೆರಿ ನೈಸ್. ವೆನ್ ಐ ಕೇಮ್ ಲೈಕ್ ಐ ವಾಸ್ ಲೈಕ್ ಇನ್ ಡೌಟ್. ಸೊ ಮೆನಿ ಡೌಟ್ ವಾಸ್ ದೇರ್. ನಾನು ಮಾಡ್ತೀನ ಬಿಕಾಸ್ ನಂಗೆ ಇಲ್ಲಿವರೆಗೂ ಒಂದು ಬಾಚಂಗಿನೂ ಹಿಡ್ಕೊಳಕ್ ಬರಲ್ಲ. ನಮ್ಮ ಅಮ್ಮ ಎಲ್ಲ ಬೈತಾ ಇದ್ರು, ನೀನು ಒಂದು ಹುಡುಗಿಯಾಗಿ ಬಾಚಕ್ ಬರಲ್ಲ, ಏನು ಬರಲ್ಲ ಅಂತ. ನಾನು ತುಂಬಾ ಸೆಲ್ಫ್ ಇದು ಕಾನ್ಫಿಡೆನ್ಸ್ ನ ಡೌನ್ ಮಾಡ್ಕೊಂಡಿದ್ದೆ. ಬಟ್ ಯಾವಾಗ ಈ ಕ್ಲಾಸಿಗೆ ಬಂದೆ, ಶಿಲ್ಪಾ ಮ್ಯಾಮ್ ರಿಯಲಿ ನನಗೆ ಕಾನ್ಫಿಡೆನ್ಸ್ ಕೊಟ್ಟರು, ನಿನ್ನ ಕೈಯಲ್ಲಿ ಮಾಡೋಕ್ಕಾಗತ್ತೆ. ಪ್ಲಸ್ ಅದ್ರ ಜೊತೆ ಅಟೆನ್ಷನ್, ನನಗೊಬ್ಳಿಗೆ ಅಂತಲ್ಲ, ಎಲ್ಲ ಇಲ್ಲಿ ಬಂದಿರೋ ಎಲ್ಲ ಸ್ಟೂಡೆಂಟ್ಸ್ಗೂ ಅವರೇ ಪ್ರತಿಯೊಬ್ಬರು ಅವ್ರ ಹತ್ರ ಹೋಗ್ಬಿಟ್ಟು ನೀಟಾಗಿ ನಾವು ಕಲ್ತಿಲ್ಲ ಅಂದರೆ ಅವರೇ ಹೆಂಗೆ ಮಾಡಬೇಕು ಮತ್ತೆ ಮತ್ತೆ ಹೇಳ್ಕೊಡೋದಾಗಲಿ ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡು ಕಾನ್ಫಿಡೆನ್ಸ್ ಕೊಟ್ಟು ಮೋಟಿವೇಟ್ ಮಾಡಿ. ಇಲ್ಲಿ ಪ್ರೋಟ್ರೇಟ್ ಅಥವಾ ಎಡಿಟ್ ಮಾಡ್ತಾರೆ ಏನೂ ಇಲ್ಲ. ರಿಯಲಿ ಈ ಥರ ಟೀಚರ್ ಸಿಗೋಕ್ಕೆ ಐ ಆಮ್ ಲಕ್ಕಿ ಆ್ಯಂಡ್ ಐ ಆಮ್ ಪ್ರೌಡ್ ದಟ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಆರ್ಟಿಸ್ಟ್. ಲೈಕ್ ರಿಯಲಿ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ. ಆ್ಯಂಡ್ ಮ್ಯಾಮ್ ಅಂದರೆ ಅವ್ರು ಬರೀ ನಾವು ದುಡ್ಡು ಪೇ ಮಾಡಿದ್ದೀವಿ ಅದಕ್ಕೋಸ್ಕರ ಹೇಳ್ಕೊಡ್ಬೇಕು ಆ ಥರ ಏನೂ ಇಲ್ಲ ಸರ್. ನಾವು ಆ್ಯಕ್ಚುಲಿ ಪೇ ಮಾಡಿರೋದಕ್ಕಿಂತ ಜಾಸ್ತಿನೇ ಫೋಕಸ್, ಅಟೆನ್ಷನ್ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಸಂಡೇ ನಮ್ಮದು ಕ್ಲಾಸ್ ಇವಾಗ ನಮ್ಗೆ ಆಗಿಲ್ಲ ಅಂದರೆ ಸಂಡೇ ಸ್ಯಾಟರ್ಡೇನೂ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಡೈಲಿ ಬರ್ತಾರೆ, ನಾವು ಮಾಡ್ತಿದ್ದೀವಾ ಇಲ್ವಾ, ಏನು ಮಾಡ್ತಿದ್ದೀವಿ, ಯಾಕೆ ಮಾಡ್ತಿಲ್ಲ ಎಲ್ಲ ಕೇಳ್ತಾರೆ. ಎಲ್ಲ ಫುಲ್ ಫೋಕಸ್ ಆಗಿ ನಾವು ಮೇಲೆ ಇಟ್ಟಿರ್ತಾರೆ. ರಿಯಲಿ ಎಲ್ಲ ಸ್ಟೂಡೆಂಟ್ಸ್ ಆಗಲಿ ಯಾರೇ ಆಗಲಿ ಸಮ್ಮರ್ ಹಾಲಿಡೇ ಅಥವಾ ಏನಾರು ಒಂದು ಮಾಡಬೇಕು ಅಂದರೆ ನಿಜವಾಗ್ಲೂ ಇದು ಬೆಸ್ಟ್ ಕ್ಲಾಸ್. ಏನು ಓದ್ತಿದ್ದೀರಾ ಈಗ ನೀವು? ನಾನು ಇವಾಗ 2nd PU ಸಮ್ಮರ್ ಹಾಲಿಡೇಸ್ ಅಂತ ಇಲ್ಲಿಗೆ ಬಂದಿದ್ದು. ರೀಸನ್ ಏನು ಬರೋದಕ್ಕೆ ಕಾರಣ ಏನಿಲ್ಲ? ನನಗೆ ಅಂದರೆ ನಾನು ಹೇಳಿದ್ನಲ್ಲ ಸರ್, ನಂಗೆ ಬಾಚಂಗಿ ಏನು ಇಟ್ಕೊಳಕ್ ಬರಲ್ಲ ಆ್ಯಂಡ್ ನನಗೆ ಮೇಕಪ್ ಮೇಲೆ ಇಂಟ್ರೆಸ್ಟ್ ಇದೆ. ಸೊ ನಮ್ಮಮ್ಮ ಹುಡುಕ್ತಿರುವಾಗ ಈ ಕ್ಲಾಸ್ ಬಗ್ಗೆ ಮನೆ ಹತ್ರನೇ ಇದೆಯಲ್ವಾ ಅಂತ ಈ ಕ್ಲಾಸ್ ಬಗ್ಗೆ ಗೊತ್ತಾಗಿದ್ದಕ್ಕೆ ನಾವು ಬಂದ್ವಿ. ಅದೇ ದಿವಸ ಬಂದು ಮ್ಯಾಮ್ ಹತ್ರ ಕೇಳಿದಾಗ ನಂಗೆ ಅನಿಸಿಲ್ಲ ಸರ್ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಮತ್ತೆ ಕೇಳಬೇಕು, ಇನ್ಕ್ವೈರಿ ಮಾಡಬೇಕು ಅಂತ. ಬಿಕಾಸ್ ಇದೊಂದೇ ಕ್ಲಾಸ್ ನಾನು ಹೋಗಿದ್ದು, ನಾನು ಬೇರೆ ಯಾವ ಕ್ಲಾಸ್ಗೂ ಇನ್ಕ್ವೈರಿ ಇಲ್ಲ, ನೋಡೂ ಇಲ್ಲ. ಬಿಕಾಸ್ ಇದು ಅಷ್ಟು ಕಂಫರ್ಟೇಬಲ್, ಹ್ಯಾಪಿನೆಸ್ ಎಲ್ಲ ಮನೆಯವ್ರ ಥರ ಫೀಲ್ ಅನ್ಸುತ್ತೆ. ನಿಜವಾಗ್ಲೂ ಐ ಆಮ್ ರಿಯಲಿ ಲಕ್ಕಿ ಐ ಗಾಟ್ ಶಿಲ್ಪಾ ಮ್ಯಾಮ್ ಅನ್ನೋದು. ಥ್ಯಾಂಕ್ ಯು. ಹೊಸದಾಗಿ ಬರೋರಿಗೆ ಏನಾದರೂ ಸಜೆಷನ್ ಕೊಡ್ತೀರಾ? ಬರ್ಬೋದಾ ಇಲ್ಲಿಗೆ ಅವರು ಹೊಸದಾಗಿ ಕಲಿಬೇಕು ಅಂದರೆ?
ಬಂದರೆ 100% ಕಳ್ಕೊಂಡು ಹೋಗ್ತಾರೆ. ಓಕೆ. ಆ್ಯಕ್ಚುಲಿ ನನಗೆ ನೆಕ್ಸ್ಟು ಫ್ಯೂಚರಲ್ಲಿ ಆಸ್ಟ್ರೇಲಿಯಾಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ ಸ್ಟಡೀಸ್ ವೈಸ್. ಪ್ಲಸ್ ಇದು ನಾನು ಏನು ಕಲಿತಾ ಇದ್ದೀನಿ ಅದನ್ನು ಮಾಡ್ಕೊಬೋದು ಅನ್ನೋ ಥರ. ಇವಾಗ ಇಲ್ಲಿ ಕಲ್ತ್ಬಿಟ್ಟು ನಂಗೆ ಅಲ್ಲೂ ಯೂಸ್ ಆಗುತ್ತೆ. ರಿಯಲಿ ಯಾರೇ ಬಂದರೂ ಇದು ಕಲಿತ್ರೆ ನಿಜವಾಗ್ಲೂ ಅವ್ರಿಗೆ ತುಂಬ ಯೂಸ್ ಆಗುತ್ತೆ. ಮ್ಯಾಮ್ ಅದು ಅಲ್ಲ, ಇವಾಗ ನಮಗೇನೋ ಗೊತ್ತಾಗಿಲ್ಲ ಇವಾಗ ನಾನು ಅಲ್ಲಿ ಹೋದೆ, ಏನೋ ತಪ್ಪಾಯಿತು, ಏನೋ ಗೊತ್ತಾಗಿಲ್ಲ ಅಂದರೆ ಮತ್ತೆ ಬಂದರು, ಅದಕ್ಕೆ ಫೀಸ್ ಪೇ ಮಾಡಬೇಕಂತಲ್ಲ, ಮತ್ತೆ ಬಂದರು ಮ್ಯಾಮ್ ಅದನ್ನು ಹೆಲ್ಪ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಮತ್ತೆ ಯಾವಾಗ ಬೇಕಾದ್ರೂ ಬಂದರು. ಹಾಂ. ಓಕೆ. ಅದೇ ನಾನು ನೆಕ್ಸ್ಟು ಆಸ್ಟ್ರೇಲಿಯಾಗೆ ಹೋದ್ಮೇಲೆ ಇಲ್ಲಿಂದ ಏನು ಕಲ್ತಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಮೇಕಪ್ ಸ್ಟುಡಿಯೋ ಆರ್ಟಿಸ್ಟ್ ಆಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಮಸ್ತೆ ಸರ್. ಶಿಲ್ಪಾ, ಚಾಮರಾಜಪೇಟೆಯಿಂದ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಸರ್. ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ನನಗಿಷ್ಟ ಆಯಿತು. ನಾನು ಕಲಿಬೇಕು ಅಂತ ಆಲ್ರೆಡಿ ಒಂದು 10 ಇಯರ್ಸಿಂದನೇ ಆಸೆ ಇತ್ತು. ಸೊ ಆಗ ನನಗೆ ಅಮೌಂಟ್ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ಬೇಡ ಅಂತ ಮುಂದಕ್ಕೆ ಹಾಕಿದ್ದೆ. ಸೊ ಈಗ ನೋಡಿದೆ, ಈಗ ಒಂದು 8 ಮಂತ್ಸ್ ಬ್ಯಾಕೇ ನೋಡಿದೆ ನಾನು ರೀಲ್ಸಲ್ಲಿ. ಸೊ ನೋಡಿಬಿಟ್ಟು ನಾನೇನು ಮಾಡಿದೆ, ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸೇವ್ ಮಾಡಿಕೊಂಡು ಮ್ಯಾಮ್ ಹತ್ರ ಫೋನಲ್ಲಿ ಮಾತಾಡಿ ಎಷ್ಟು ಅಮೌಂಟ್ ಇದೆ ಏನು ಅಂತ ತಿಳ್ಕೊಂಡು, ಸೊ ಅದನ್ನು ಕಲಿಬೇಕು ಅಂತ ಆಸೆ ಇತ್ತಲ್ಲ, ಸೊ ಅದಕ್ಕೆ ವಿಚಾರಿಸ್ಕೊಂಡೆ. ಆಮೇಲೆ ಮ್ಯಾಮು ಇಲ್ಲಿ ಎಲ್ಲರ ಹತ್ರನೂ ಹೇಗಿರ್ತಾರೆ ಅನ್ನೋದನ್ನೆಲ್ಲ ನಾನು ನೋಡಿದ್ದೆ. ಕ್ಲೋಸಾಗಿ ಮಾತಾಡೋದಾಗಲಿ, ಚೆನ್ನಾಗಿ ಹೇಳ್ಕೊಡೋದು, ಆಮೇಲೆ ಇಂಡಿವಿಜುವಲ್ ಅಟೆನ್ಷನ್ ಕೊಡೋದು. ಸೊ ಅದೆಲ್ಲ ನೋಡಿ ಇಷ್ಟ ಆಯಿತು. ಅದೇ ಥರ ಸುಮಾರು ಇನ್ನೊಂದು 4 ನೋಡಿದ್ದೆ, ಬಟ್ ನನಗೆ ಇಷ್ಟ ಆಗಿದ್ದು ಇವರೇ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸರ್. ಪ್ರತಿಯೊಂದು ನನಗೆ ಏನಾದ್ರು ಒಂದು ಗೊತ್ತಿಲ್ಲ ಅಂದರೆ ನನ್ನ ಪಕ್ಕದಲ್ಲೇ ನಿಂತ್ಕೊಂಡು ನಾನು ಬರೋ ಗಂಟ ಬಿಡೋದಿಲ್ಲ ಅವರು. ಅದು ನನಗೆ ಬರಬೇಕು, ಅದು ಬರೋ ಗಂಟ ಬಿಡಲ್ಲ. ಬಂದಮೇಲೆ ಅವ್ರು ಹೋಗೋದು ಇನ್ನೊಬ್ರ ಹತ್ರ. ಆ ಥರ ಪ್ರತಿಯೊಬ್ಬರ ಹತ್ರನೂ ನಿಂತ್ಕೊಂಡು ಮಾಡಿಸ್ತಾರೆ. ಆಮೇಲೆ ಬರಲಿಲ್ಲ ಅಂದ್ರೂ ಲೇಟ್ ಆದರೂ ಸರಿ ನಮ್ಮ ಜೊತೆಗೆ ಇದ್ದು, ಆ ಟೈಮಿಂಗ್ಸ್ ಆಗೋದ್ಮೇಲೂ ಕೂಡ ಇದ್ದು ನಮಗೆ ಪ್ರಾಕ್ಟೀಸ್ ಆಗಬೇಕು, ಆಮೇಲೆ ಬಿಡ್ತಾರೆ. ನಾನು ಹೇರ್ ಸ್ಟೈಲ್ ಎಲ್ಲ ಕಲ್ತಿದ್ದೀನಿ. ಸೊ ಈಗ ಸ್ಯಾರಿ ಡ್ರೇಪಿಂಗು. ಸೊ ಸ್ಯಾರಿ ಡ್ರೇಪಿಂಗು ನೆನೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದು ಒಂದು ಅರ್ಧ ಕಲ್ತಿದ್ದೀವಿ, ಇನ್ನೂ ಇದೆ ಕಲಿಯೋದು. ಎಸ್ ಸರ್, ನಿಜವಾಗ್ಲೂ ಬರ್ತಿದೆ. ಬೇರೆ ಅಕಾಡೆಮಿಗೆ ಹೋಲಿಸಿದ್ರೆ ಇದು ತುಂಬ ಅಫೋರ್ಡಬಲ್ ಆಗಿದೆ. ತುಂಬ ಫ್ರೆಂಡ್ಲಿಯಾಗಿ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಾನು ಇದು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು. ಹಾಯ್ ಸರ್, ನಮಸ್ತೆ. ವಿ ಶಿಲ್ಪಾ ಅಂತ, ವಿಜಯನಗರದಿಂದ. ವಿಚಾರಿಸಿಲ್ಲ, ಅಂದರೆ ಇನ್ಸ್ಟಾಗ್ರಾಮಿಂದ ನೋಡ್ತಾ ಇದೆ ಕೆಲವೊಂದು ಪೇಜ್ಗಳು. ಸೊ ಅವ್ರದ್ದೆಲ್ಲ ನೋಡಿದಾಗ ನನಗೇನು ಅಷ್ಟೊಂದು ಕಂಫರ್ಟೇಬಲ್ ಅನಿಸ್ಲಿಲ್ಲ. ಸೊ ಇವ್ರದ್ದೆಲ್ಲ ನೋಡಿದಾಗ ಆಮೇಲೆ ಬರಬೇಕು ಅಂತ ಅನ್ನಿಸ್ತು. ತುಂಬ ಅಷ್ಟೇ 100% ಅನಿಸ್ಬಿಡ್ತು ಇವ್ರ ಹತ್ರನೇ ಹೋಗಬೇಕು ಅಂತ. ಫ್ರೆಂಡ್ಲಿ ಆಗಿ ಇರ್ಬೋದು, ನಗ್ನಗ್ತಾ ಮಾತಾಡ್ಕೊಂಡಾಗಿ ಇರ್ಬೋದು. ಎಷ್ಟೇ ಡೌಟ್ ಇದ್ರೂ ಕರೆಕ್ಟಾಗಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಾದರೂ ಹೇಳ್ಕೊಡ್ತಾರೆ ಅವರು. ಡೌಟ್ ಇದ್ರೂ ಹೇಳ್ಕೊಡ್ತಾರೆ. ಬೇಕಂದರೆ ಎಕ್ಸ್ಟ್ರಾನು ಬನ್ನಿ ಅಂತಲೂ ಹೇಳ್ತಾರೆ. ಎಕ್ಸ್ಟ್ರಾ ತೊಗೊತಾರೆ. ಇದು ಹೇರ್ ಸ್ಟೈಲ್ ಎಲ್ಲ ಕಲ್ತಿದ್ದೀವಿ. ಇವಾಗ ಸ್ಯಾರಿ ಡ್ರಾಪಿಂಗ್ ಹೇಳ್ಕೊಡ್ತಿದ್ದಾರೆ. ಸೊ ಇನ್ನೂ ಕ್ಲಾಸಸ್ ಇದೆ, ಇನ್ನೂ ಹೇಳ್ಕೊಡ್ತಾರೆ. ಐಡಿಯಾ ಇತ್ತು, ಬಟ್ ನನ್ನ ಮಗ ಇರೋದ್ರಿಂದ ಟೈಮಿಂಗ್ ಸೆಟ್ ಆಗಿರಲಿಲ್ಲ. ಸೊ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ಈ ಸಮ್ಮರ್ಗೆ ಬಂದಿದ್ದೀನಿ. ದೀಪಾ ಅಂತ. ನಾನು ಹೇರೋಹಳ್ಳಿ ಕ್ರಾಸ್ 8 ಮೇಲಿಂದ ಬರ್ತೀನಿ. ಇವಾಗ PU ಮುಗೀತು. ಸೊ ಡಿಗ್ರಿಗೆ ಹೋಗ್ಬೇಕಲ್ವಾ. ಸೊ ಕಾಲೇಜ್ ಸಮ್ಮರ್ ಹಾಲಿಡೇಸ್ ಇದೆ. ನನಗೂ ತುಂಬ ಇಂಟ್ರೆಸ್ಟ್ ಮೇಕಪ್ ಅಂದರೆ. ಸೊ ಟೈಮ್ ಇದೆ ಅಲ್ವಾ, ವೇಸ್ಟ್ ಮಾಡೋದು ಬೇಡ, ಕಲಿಯೋಣ ಅಂತ ಬಂದಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಕೆಲವೊಂದು ಕಡೆ ಅಟೆನ್ಷನ್ ಸಿಗಲ್ಲ. ಸೊ ಎಷ್ಟು ನಾವು ಲ್ಯಾಕ್ಸ್ ಟುಗೆದರ್ ಪೇ ಮಾಡಿದ್ರೂ ಸಿಗಲ್ಲ. ಬಟ್ ನಾವು ಹಿಂಗಲ್ಲ, ಕಮ್ಮಿ ಜನ ಇರೋದ್ರಿಂದ ತುಂಬ ಚೆನ್ನಾಗಿ ಅಟೆನ್ಷನ್ ಕೊಡ್ತಾರೆ. ಮತ್ತು ನಮಗೆ ಭಯ ಆಗಲ್ಲ. ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಏನಾದರೂ ಇರು ಆಮೇಲೆ ಕೇಳೋಣ ಅಂತ ಅಂದ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಮ್ಯಾಮೇ ಬಂದು ಹೇಳ್ಕೊಡ್ತಾರೆ. ತಪ್ಪಾಗಿದ್ರೆ ಬೇಗ ಸರಿ ಮಾಡ್ಕೋತಾರೆ. ತುಂಬ ಒಳ್ಳೆ ಟ್ಯೂನಲ್ಲಿ ಮಾತಾಡ್ತಾರೆ. ಅದು ಏನೇ ಅಂದ್ರೂ ಹರ್ಟ್ ಆಗಲ್ಲ, ಪೇಯ್ನ್ ಆಗಲ್ಲ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಅದು ಒಂದು ರೀಸನ್ ಸೆಲೆಕ್ಟ್ ಮಾಡಿದ್ದು ನಾವು ಮ್ಯಾಮ್ನ. ಸರ್, ನಮಗೆ ಹೇರ್ ಸ್ಟೈಲ್ ಎಲ್ಲ ರೀತಿ ಹೇರ್ ಸ್ಟೈಲ್ ಹೇಳ್ಕೊಟ್ಟಿದ್ದಾರೆ. ಮತ್ತು ಇವತ್ತು ನಿನ್ನೆ ಸ್ಯಾರಿ ಡ್ರಾಪಿಂಗ್ ಹೇಳ್ಕೊಟ್ರು. ಇವತ್ತು ಬಾಕ್ಸ್ ಫೋಲ್ಡಿಂಗ್ ಹೇಳ್ಕೊಟ್ಟಿದ್ದಾರೆ. ಹೇರ್ ಸ್ಟೈಲ್, ಮೆಸ್ಸಿ ಬ್ರೈಡ್, ಮುಹೂರ್ತಮ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಗುಡ್ಡೀಸ್ ಕೊಡ್ತಾರೆ. 10K ಪ್ರಾಡಕ್ಟ್ ವರ್ತ್ ಗುಡೀಸ್ ಕೊಡ್ತಾರೆ. ತುಂಬ ಹೆಲ್ಪ್ ಆಗುತ್ತೆ. ಸೊ ಈಗ ನಾವು ಓದ್ತಾ ಇದ್ದೀವಲ್ವ, ನಮಗೆ ಪಾಕೆಟ್ ಮನಿ ಅದು ತೊಗೋಬೇಕು ಇದು ತೊಗೋಬೇಕಂತ ತುಂಬ ಆಸೆ ಇರುತ್ತೆ. ನಮ್ಗೆ ಏನಾದ್ರೂ ಪಾರ್ಟ್ ಟೈಮ್ ಜಾಬ್ ಏನಾದರೂ ಅದಕ್ಕೋಸ್ಕರ ಫ್ರೀಲ್ಯಾನ್ಸಾಗಿ ವರ್ಕ್ ಮಾಡೋಣ ಅಂತ
ಇದನ್ನು ಕಲಿತಾ ಇದ್ದೀನಿ. ಫ್ರೀಲಾನ್ಸ್ ವರ್ಕ್ ಮಾಡ್ಬೋದಾ ಇದು? ಖಂಡಿತ ಮಾಡ್ಬೋದು ಸರ್. ಅಂದರೆ ನಮಗೆ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ. ಸೊ ಆರಾಮಾಗಿ ಎಜುಕೇಷನ್ ಕಡೆನೂ ಫೋಕಸ್ ಮಾಡ್ಬೋದು ಆ್ಯಂಡ್ ಇದ್ರ ಕಡೆನೂ ತುಂಬ ಚೆನ್ನಾಗಿ ಫೋಕಸ್ ಮಾಡ್ಬೋದು. ಒಂದು ಚಿಕ್ಕ ಪಿನ್ ಹಾಕೋ ಟ್ರಿಕ್ಕು ಏನೂ ಬಿಡಲ್ಲ ಮ್ಯಾಮ್, ಎಲ್ಲ ಟ್ರಿಕ್ಕು ಹೇಳ್ಕೊಡ್ತಾರೆ. ನಾವು ಮನಿ ಪೇ ಮಾಡಿರ್ತೀವಲ್ಲ ಅದಕ್ಕೆ ತುಂಬ ರೆಸ್ಪೆಕ್ಟ್ ಮಾಡಿ ಎಲ್ಲ ಹೇಳ್ಕೊಡ್ತಾರೆ. ಅಂಥದ್ದೇನು ಮುಚ್ಚುಮರೆ ಏನೂ ಕೂಡ ಮಾಡ್ಕೊಳಲ್ಲ. ನಾನಂತೂ ಮ್ಯಾಮ್ ಫೀಡ್ಸ್ನ ತುಂಬ ಫಾಲೋ ಅಪ್ ಮಾಡ್ತಿದ್ದೆ. ಸೊ ನಂಗೆ PU ಎಕ್ಸಾಮ್ ಮುಗಿಬೇಕಿತ್ತು, ತುಂಬ ಕಾಯ್ತಿದ್ದೆ. ಸೊ ನಾನು ಆ್ಯಕ್ಚುಲಿ ಮುಗ್ದಿದ ತಕ್ಷಣವೇ ಬಂದೆ ಅಕಾಡೆಮಿಗೆ ನೋಡ್ಕೊಂಡು ಹೋಗೋಣ ಅಂತ. ಸಖತ್ ಇಷ್ಟ ಆಗೋಯ್ತು. ಸೊ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಫಾಲೋ ಅಪ್ ಮಾಡಿ ಇವಾಗ ಬಂದಿದೆ ಸರ್. ನನ್ನ ಸಜೆಷನ್ ಏನಂದರೆ ಮ್ಯಾಮ್ ಅಕಾಡೆಮಿನೇ ಚೂಸ್ ಮಾಡಿ ಅಂತ ಸಜೆಷನ್ಸ್ ಕೊಡ್ತೀನಿ. ಬಿಕಾಸ್ ನಿಮಗೆ ಬೆಸ್ಟ್ ಬೇಕಂದರೆ ಮ್ಯಾಮ್ನ ಚೂಸ್ ಮಾಡಿ. ನಾವು ಸ್ಟೆಪ್ಪಿನ ಆಗಬೇಕಾದ್ರೆ ತುಂಬ ಡೌಟ್ಸ್ ಇಟ್ಕೊಂಡು, ಈವನ್ ನಾನು ಮೊದಲೇ ಓವರ್ ಥಿಂಕರ್, ಓಕೆನಾ. ಸೊ ತುಂಬ ಡೌಟ್ಸ್ ಇಟ್ಕೊಂಡು ಹೊರಗಡೆ ಬಂದಿರ್ತೀವಿ. ಬಟ್ ನನಗೀಗ ಅರ್ಧಕ್ಕೆ ಕಾನ್ಫಿಡೆನ್ಸ್ ಬಂದಿದೆ, ನಾನು ಎಲ್ಲ ಫುಲ್ ಪರ್ಫೆಕ್ಟಾಗಿ ಪ್ರೊಫೆಷ್ನಲ್ ಆಗಿ ಹೋಗ್ತೀನಿ ಅಂತ. ಸೊ ಇಲ್ಲಿ ಬಂದರೆ ಪಕ್ಕ ಪರ್ಫೆಕ್ಟಾಗಿ ಹೋಗ್ತೀವಿ ಅನ್ನೋ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ. ಎಸ್ ಸರ್, ತುಂಬ ಬಜೆಟ್ ಫ್ರೆಂಡ್ಲಿ ಇದೆ. ಆ್ಯಂಡ್ ನಾವು ಬೇರೆ ಕಡೆಗೆ ನಾವು 2-3 ಕಡೆ ವಿಚಾರಿಸೇ ಬಂದಿರ್ತೀವಿ. ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಇದು ತುಂಬ ಕಮ್ಮಿ ಆ್ಯಂಡ್ ತುಂಬ ಅಂದರೆ ತುಂಬ ವರ್ತ್ ಇದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಂಡಿವಿಜುವಲ್ ಅಟೆನ್ಷನ್ಸ್ನ ಕೊಡ್ತಾರೆ. ನಾವೇನಾದರೂ ಕೇಳಿದ್ರೆ ಪಟ್ಟಂತ ಬಂದು ಹೇಳ್ಕೊಡ್ತಾರೆ. ಕೆಲವೊಂದು ಕಡೆ ಸೀನಿಯರ್ಸ್ನ ಬಿಟ್ಟು ಹೇಳಿಸ್ತಾರೆ ಅಂತ ನಾವು ಕೇಳಿದ್ದೀವಿ. ಬಟ್ ಮ್ಯಾಮ್ ಹಂಗಲ್ಲ, ಅವರಾಗೆ ಖುದ್ದಾಗಿ ಬಂದು ಹೇಳ್ಕೊಡ್ತಾರೆ. ಮ್ಯಾಮೇ ಬರ್ತಾರೆ. ಆ್ಯಂಡ್ ನಾವೀಗ ಅಕಸ್ಮಾತ್ ನಾವೇನಾದರೂ ಕೇಳಲಿಲ್ಲ ಅಂತ ಸುಮ್ಮನೆ ನಿಂತಿದ್ರೆ ಮತ್ತೆ ಪುಟ್ಟ ಹಿಂಗೆ ಮಾಡು ಅಂತ ಅವರೇ ನೀಟಾಗಿ ಹೇಳ್ಕೊಡ್ತಾರೆ. ಸೊ ತುಂಬ ಫ್ರೆಂಡ್ಲಿ ಆಗಿರುತ್ತೆ, ತುಂಬ ಕಂಫರ್ಟಬಲ್ ಆಗಿರುತ್ತೆ ನಮಗೆ. ರಜಿನಿ ಅಂತ ಸರ್. ಎಲ್ಲಿಂದ ಬರ್ತಿದ್ರಾ ನೀವು? ಸರ್ ನಾವು ಮಾಗಡಿಯಿಂದ ಬರ್ತಾ ಇದ್ದೀವಿ. ತುಂಬಾ ದೂರ ಆಯ್ತಲ್ಲ ನೀವು? ಹೌದು ಸರ್, 2 ಅವರ್ಸ್ ಜರ್ನಿ ಆಗುತ್ತೆ. ಅಲ್ಲಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಓಕೆ, ಡೈಲಿ 2 ಅವರ್ಸ್ ಜರ್ನಿ ಆಗುತ್ತೆ? 2 ಅವರ್ಸ್ ಆಗುತ್ತೆ ಸರ್. ಓಕೆ, ಏನು ಬೇಜಾರಾಗ್ತಿಲ್ವಾ? ಏನಿಲ್ಲ ಸರ್, ಈ ಅಕಾಡೆಮಿಗೆ ಬಂದಿದ್ದಕ್ಕೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನು ಬೇಜಾರೇನು ಇಲ್ಲ. ಮೇಡಮ್ ತುಂಬ ಒಳ್ಳೆಯವರು. ಇದ್ರ ಬಗ್ಗೆ ನನಗೇನು ಬೇಸಿಕ್ ಏನು ಗೊತ್ತಿರಲಿಲ್ಲ ಸರ್. ಮೇಡಮ್ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ನಾನು ಕಲಿಬೋದು, ನನಗೇನು ಗೊತ್ತಿಲ್ಲ ಅಂದರೂ ನಾನು ಕಲಿಬೋದು ಅಂತ ನಂಗೆ ಅನಿಸ್ತು. ಒಂದು ಪಿನ್ ಹಾಕೋಕ್ಕೂ ಸಹ ನನಗೇನು ಬರ್ತಿರ್ಲಿಲ್ಲ ಸರ್. ಈಗೆಲ್ಲ ನೀಟಾಗಿ ಹೇರ್ ಸ್ಟೈಲ್ ಎಲ್ಲ ಕಲ್ತಿದ್ದೀನಿ. ಈಗ ಸ್ಯಾರಿ ಡ್ರಾಪಿಂಗ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ಇಲ್ಲಿ ಬೇಸಿಕ್ ಏನು ಗೊತ್ತಿಲ್ದಿರೋರು ಬಂದು ಕಲಿಬೋದು ಸರ್. ಯಾರು ಬೇಕಾದ್ರೂ ಬಂದು ಕಲಿಬೋದು. ಮತ್ತು ಮೇಡಮ್ಮು ಪರ್ಸ್ನಲ್ ಆಗಿ ಒಬ್ರೊಬ್ರಿಗೂ ಬಂದು ಅಟೆನ್ಷನ್ ಕೊಟ್ಟು ನೀಟಾಗಿ ಹೇಳ್ಕೊಡ್ತಾರೆ. ಬೇರೆ ಕಡೆಗಿನ್ನ ಇಲ್ಲಿ ತುಂಬ ಪ್ರೈಸ್ ಕಮ್ಮಿ ಸರ್. ಸರ್ ಇಲ್ಲಿ ನಾನು ಹೇರ್ ಸ್ಟೈಲ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟು ಸ್ಯಾರಿ ಡ್ರಾಪಿಂಗ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ಯಾರೆಲ್ಲ ಕಲಿಬೋದು ಮ್ಯಾಮ್ ಈ ಕೋರ್ಸು? ಸರ್ ಯಾರು ಬೇಕಾದ್ರೂ ಕಲಿಬೋದು. 15 ಇಯರ್ಸ್ ಕಂಪ್ಲೀಟ್ ಆಗಿದ್ರೆ ಸಾಕು. ಓಕೆ, ಅದ್ರ ಮೇಲೆ ಯಾರು ಬೇಕಾದ್ರೂ ಇಂಟ್ರೆಸ್ಟ್ ಇರೋರು ಕಲಿಬೋದು. ಇದನ್ನ ಪ್ರೊಫೆಷನಲ್ ತಗೊಂಡು ಹೋಗ್ತೀನಿ ಅನ್ನೋರು ಮಾತ್ರ. ಸುಮ್ಮನೆ ಬಂದೆ ಟೈಮ್ ಪಾಸಿಗೆ ಅಂದ್ರೆ ಖಂಡಿತವಾಗೂ ಬೇಡ. ನಾನು ಇದರಿಂದ ಒಂದೇನೋ ಲೈಫ್ ಕಟ್ಕೊಂತೀನಿ ಅನ್ನೋರು ಖಂಡಿತವಾಗೂ ಬಂದು ಕಲಿಬೋದು. ಮತ್ತೆ ಯಾವುದೇ ಥರ ಲ್ಯಾಂಗ್ವೇಜ್ ಕೂಡ ಇಂಪಾರ್ಟೆಂಟ್ ಇಲ್ಲ. ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ಸಾಕು, ನಾವು ಕನ್ನಡದಲ್ಲೇ ಟೀಚ್ ಮಾಡೋದು. ಓಕೆ, ಏನಾದರೂ ಎಜುಕೇಶನ್ ಕಂಪ್ಲೀಟ್ ಮಾಡಿ? ಇಲ್ಲ ಸರ್, ಏನೂ ಇಲ್ಲ. ಇದಕ್ಕೆ ಎಜುಕೇಶನ್ ಬೇಕು ಆ ಥರ ಎಲ್ಲ ಏನೂ ಇಲ್ಲ. ಹೇಳಿದ್ನಲ್ಲ, ಏಜ್ ಮಾತ್ರ 15 ಇಯರ್ಸ್ ಆಗಿರ್ಬೇಕಷ್ಟೇ. ಇದು ಹುಡುಗರು ಕಲಿಬೋದಾ ಮ್ಯಾಮ್ ಈ ಕೋರ್ಸ್? ಹೌದು ಸರ್, ಹುಡುಗರು. ಯಾಕಂದ್ರೆ ಡೌಟ್ ಇದೆ, ಎಲ್ಲರೂ ಕಮೆಂಟ್ ಹಾಕ್ತಾರೆ. ಹೌದೌದು, ಹುಡುಗರು ಕೂಡ ಕಲಿಬಹುದು. ಸುಮಾರು ಜನ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ ಸರ್. ಓಕೆ, ಅದು ಖುಷಿ ಆಗುತ್ತೆ. ಇವಾಗ ನಮ್ಗಿಂತನೂ ಬಿಸಿ ಇದ್ದಾರೆ ನಮ್ಮ ಹುಡುಗರು ಕೂಡ, ಅಂದ್ರೆ ನಮ್ಮ ಸ್ಟೂಡೆಂಟ್ಸ್. ಖುಷಿ ಆಗುತ್ತೆ ಅವ್ರನ್ನೆಲ್ಲ ನೋಡಿದಾಗ. ನಾವೆಲ್ಲ ಟೀಚ್ ಮಾಡಿದ್ವಿ, ಅಟ್ಲೀಸ್ಟ್ ಹೋಗಿ ಏನೋ ಲೈಫ್ನ ಕಟ್ಕೋತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಗುತ್ತೆ ನೋಡಿದಾಗ. ಈ ಕೋರ್ಸ್ನ ಯಾಕೆ ಕಲಿಬೇಕು ಮ್ಯಾಮ್? ಇದರಿಂದ ಏನಾದರೂ ಕೆರಿಯರ್ ಬಿಲ್ಡ್ ಆಗುತ್ತಾ? ಸರ್, ಕಲಿಬೇಕು ಅನ್ನೋದಕ್ಕಿಂತ ನಾನು ಹೇಳೋದು, ಯಾರಿಗೆ ಪ್ಯಾಷನ್ ಇದೆ ಓಕೆ ಇದ್ರ ಬಗ್ಗೆ, ಮೇಕಪ್ ಬಗ್ಗೆ, ಅವ್ರು ಕಲಿಬೋದು. ಮತ್ತೆ ನಾನು ಇದೇ ಫೀಲ್ಡೇ ಇದಕ್ಕೆ ಬನ್ನಿ ಅಂತ ಹೇಳಲ್ಲ ಸರ್. ಹೆಣ್ಮಕ್ಳಿಗೆ ನಾನು ಹೇಳೋದು, ಸೊ ಅವ್ರಿಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ ಆ ಫೀಲ್ಡಲ್ಲಿ ಹೋಗಿ ಹೆಸರು ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇಂಡಿಪೆಂಡೆಂಟ್ ವುಮೆನ್ ಆಗ್ಬೇಕಂದ್ರೆ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದರಲ್ಲೇ ಮಾಡಬೇಕು. ಕರೆಕ್ಟಾ? ಮೇಕಪ್ ಬಂದು ಕಲೀರಿ ಅಂತ ನಾನು ಖಂಡಿತವಾಗಿ ಹೇಳಲ್ಲ. ಇದು ಪ್ಯಾಷನ್ ಇಂಟ್ರೆಸ್ಟ್ ಇರೋರು ಬಂದು ಯಾರು ಬೇಕಾದ್ರೆ ಬಂದು ಕಲಿಬೋದು. ಹಾ, ಈಗ ಕೆಲವರು ಜಾಬ್ಗೆ ಹೋಗ್ತಾ ಇರ್ತಾರೆ, ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ, ಅವ್ರು ಬೇಕಾದ್ರೂ ಕಲಿಬೋದಾ ಮ್ಯಾಮ್? ಸರ್, ಕಲಿಬೋದು. ಅವರು ಕೂಡ ಕಲ್ತ್ಬಿಟ್ಟು ಅವ್ರಿಗೆ ಸ್ಯಾಟರ್ಡೆ ಸಂಡೇ ಯೂಶಲಿ ರಜಾಗಳು ಇರುತ್ತೆ. ಸೊ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ, ಒಂದು 40 ಡೇಸ್ ರಜಾ ತಗೊಂಡು ಆರಾಮ್ಸೆ ಬಂದು ಕಲ್ತ್ಕೊಂಡು ಮತ್ತೆ ಅವ್ರು ಜಾಯಿನ್ ಆಗ್ಬೋದು ಸರ್. ಇದನ್ನ ಫ್ರೀಲಾನ್ಸ್ ಆಗಿ ತಗೊಂಡು ಹೋಗ್ಬೋದು ಅವರು. ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತಲ್ವಾ. ಯೂಶಲಿ ನಮಗೆ ಬ್ರೈಡಲ್ ಬರೋದು ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತೆ ಜಾಸ್ತಿ. ಸೊ ಅವರು ಪ್ಯಾಕೆಟ್ ಮನಿ ಅಂತ ಹೇಳ್ತಾರಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಮಾಡ್ಕೋಬಹುದು ಸರ್. ಇದು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಈ ಸರ್ಟಿಫಿಕೇಟ್ ಏನಾದರೂ ಇದೆಯಾ ಮ್ಯಾಮ್? ಕೋರ್ಸ್ ಕಂಪ್ಲೀಟ್ ಲಾಸ್ಟ್ ಅಲ್ಲಿ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಅಂಡ್ ಎಕ್ಸಾಮ್ ಡೇ ಅಂತ ಮಾಡ್ತೀವಿ. ಇಟ್ ಇಸ್ ಕಾಲ್ಡ್ ಪೋರ್ಟ್ಫೋಲಿಯೋ ಶೂಟ್ ಅಂತ ಹೇಳ್ಬಿಟ್ಟು. ಓಕೆ, ಲೈಕ್ ಹೆಂಗೆ ಅಂದ್ರೆ, ಒಂದಷ್ಟು ಲುಕ್ ನ ತೋರಿಸಿರ್ತೀವಿ, ಆ ಲುಕ್ ನ ಒಂದು ಮಾಡೆಲ್ ಮೇಲೆ ಕ್ರಿಯೇಟ್ ಮಾಡ್ತಾರೆ. ಸೊ ಒಂದು ಏನಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಲಿ ಅದಕ್ಕೋಸ್ಕರ ಅದನ್ನ ಮಾಡೋವಂಥದ್ದು. ಈಗ ಸಡನ್ಲಿ ನಾವು ಬ್ರೈಡ್ ಮೇಲೆ ಹೋಗಿ ಮಾಡೋದಕ್ಕಿಂತ ಒಂದು ಮಾಡೆಲ್ ಮೇಲೆ ಕ್ರಿಯೇಟ್ ಮಾಡಿದಾಗ ಅವ್ರಿಗೆ ಎಲ್ಲಿ ತಪ್ಪು ಮಾಡಿದೀನಿ, ಯಾವ್ದು ಕರೆಕ್ಷನ್ಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ನೀಟಾಗಿ. ಹಾಗಾಗಿ ನಾವು ಅದನ್ನ ಮಾಡೋವಂಥದ್ದು. ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸರ್ ಅದನ್ನ
ಮಾಡಿದಾಗ. ಸೊ ಅದನ್ನ ಮಾಡಿದ್ಮೇಲೆ ನಾವು ಅವ್ರಿಗೆ ಸರ್ಟಿಫಿಕೇಶನ್ ಕೂಡ ಕೊಡ್ತೀವಿ. ಇದು ಎಷ್ಟು ದಿನ ಕೋರ್ಸು ಮ್ಯಾಮ್ ಇದು? ಸರ್ 45 ಡೇಸ್ ಇದೆ ಆ್ಯಂಡ್ 45,000 ಫೀಸ್ ಇದೆ. ಓಕೆ. ಅದು 22,000 ವರ್ತ್ ಪ್ರಾಡಕ್ಟ್ ಕೂಡ ಇದೆ. ಮಂಡೇ ಟು ಸ್ಯಾಟರ್ಡೇ ಇರುತ್ತೆ ಇವಾಗ ಕ್ಲಾಸಸ್ಸು. ಟೈಮಿಂಗ್ಸ್ ಬಂದು 11 to 4 ಇದೆ. 11 to 12. ಮುಂಚೆ ಫ್ರೈಡೇವರೆಗೂ ಇತ್ತು. ಇವಾಗ ವಾರದಲ್ಲಿ ಒಂದೇ ದಿನ ರಜಾ. ಓಕೆ. ಸೋಮವಾರದಿಂದ ಶನಿವಾರದವರೆಗೂ ಕ್ಲಾಸಸ್ ಇರುತ್ತೆ. ಕೆಲವು ಎಕ್ಸ್ಟ್ರಾ ಕ್ಲಾಸಸ್ ತಗೊಂತಾರೆ ಅಂತ ಹೇಳಿದ್ರು ಸ್ಟೂಡೆಂಟ್ಸ್. ಹೌದು ಸರ್. ಇನ್ ಕೇಸ್ ಏನಾದ್ರು ನಾನೇನೋ ಬ್ರೈಡ್ ಕೊಟ್ಟೋಗ್ಬಿಟ್ಟಿದ್ರೆ ಅದೇನಾದ್ರು ಆ ಕಡೆ ಈ ಕಡೆ ಆಗಿದ್ರೆ ಡೇಸು ಸಾಟರ್ಡೇ ಸಂಡೇ ಆ ಥರನೂ ತಗೋತೀವಿ. ಓಕೆ. ಈಗ ಔಟ್ ಆಫ್ ಬೆಂಗಳೂರು ತುಂಬಾ ದೂರದಲ್ಲಿ ಇರ್ತಾರೆ, ಬಟ್ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ನೀವು ಅಕಾಡೆಮಿಗೆ ಬರಬೇಕು ಅಂದ್ಬಿಟ್ಟು, ಅವ್ರಿಗೆಲ್ಲ ಹೆಂಗೆ ಮ್ಯಾಮ್ ಇಲ್ಲಿ ಬಂದ್ರೆ? ಸರ್ ಯಾರು ಬೇಕಾದ್ರೆ ಬಂದು ಕಲಿಬೋದು. PGಲಿ ಇದ್ಬಿಟ್ಟು ಕಲ್ತ್ಬಿಟ್ಟು ಹೋಗ್ಬೇಕಾಗುತ್ತೆ. ತುಂಬಾ ದೂರದಿಂದ ಬರ್ತಾರೆ ಅಂತ ಅನ್ನೋದಿದ್ರೆ ಸೊ ಅವ್ರು ಬೇಕಾದ್ರೆ ರೆಫರ್ ಮಾಡ್ತೀವಿ. ನಮ್ದು ಅಕಾಡೆಮಿ ಅಕ್ಕಪಕ್ಕನೇ PGs ಇದೆ, ಆರಾಮ್ಸೆ ಬಂದು ಕಲ್ತ್ಕೊಂಡು ಹೋಗ್ಬೋದು. ಅದೇನು ಬರುತ್ತೆ ಅವ್ರು ಪೇಮೆಂಟ್ ಮಾಡ್ಕೊಂಡು ಕಲ್ತ್ಕೊಂಡು ಹೋಗ್ಬೋದು ಸರ್ PGಸ್ದು. ಈಗ ಆಫ್ಟರ್ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಏನಾದ್ರು ಸಪೋರ್ಟ್ ಮಾಡ್ತೀರಾ ಮ್ಯಾಮ್? ಏನೋ ಡೌಟ್ ಇದ್ರೆ ಅವ್ರು ಮತ್ತೆ ಬಂದು ಕೇಳ್ಬೋದಾ ನಿಮ್ಮ ಹತ್ರ? ಖಂಡಿತವಾಗಿ ಸರ್. ಡೌಟ್ ಇದ್ರೆ ಬರ್ಲೂಬೋದು ಅವರು ಸ್ಟುಡಿಯೋಗೆ. ನಾನು ಯಾವಾಗಲೂ ಅವೈಲಬಲ್ ಇರ್ತೀನಿ, ಯಾರಿಗೂ ಬರಬೇಡಿ ಅಂತ ಹೇಳಲ್ಲ. ಯಾರು ಬೇಕಾರ ಅಂದರೆ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ಏನೇ ಡೌಟ್ಸ್ ಇದ್ರೂ ಒಂದು ಮೆಸೇಜ್ ಹಾಕಿದ್ರು ನಾನು ರಿಪ್ಲೈ ಮಾಡಿಬಿಟ್ಟಿರ್ತೀನಿ. ನಾನು ಫಸ್ಟ್ ಡೇ 1 ಹೇಳ್ಕೊಡೋದು ಅದೇನೆ ಸರ್. ಯಾರೇ ಫೋನ್ ಮಾಡಲಿ, ಯಾರೇ ಇದು ಮಾಡಲಿ, ನೀವು ಫೋನ್ ಪಿಕ್ ಮಾಡಿ ಒಂದು ಆನ್ಸರ್ ಮಾಡಿ ಅಂತ. ನಾವು ಒಂದು ಫೋನಿಗೆ ರೆಸ್ಪೆಕ್ಟ್ ಮಾಡ್ದಂಗೆ ಸರ್, ಅಂದರೆ ಒಂದು ಕಾಲ್ಗೆ ರೆಸ್ಪೆಕ್ಟ್ ಮಾಡಿದೆ, ಒಂದು ಪರ್ಸನ್ಗೆ ರೆಸ್ಪೆಕ್ಟ್ ಮಾಡ್ದಂಗೆ ಅಂತ. ಸೊ ಅದನ್ನೇ ಹೇಳ್ಕೊಟ್ಬಿಟ್ಟಿರ್ತೀವಿ. ಅದಕ್ಕೆ ನಾವು ಕೂಡ ಹಂಗೆ ಇರ್ತೀವಿ. ಸೊ ಅವ್ರು ಬಂದು ಏನೇ ಡೌಟ್ಸ್ ಇದ್ರು ಸ್ಟೂಡೆಂಟ್ಸ್ ಏನೇ ಇರಲಿ ಸರ್, ಅದು ನನಗೆ ಆರಾಮ್ಸೆ ವಿಸಿಟ್ ಮಾಡ್ಬೋದು ಸ್ಟುಡಿಯೋಗೆ. ಯಾವುದೇ ಥರ ನೀವು ಬರ್ತಿದ್ದೀರಾ, ಅದನ್ನ ನೋಡ್ಕೊಂತೀರಾ, ಇದನ್ನ ನೋಡ್ಕೊಂತೀರಾ, ಫೀಸ್ ಕೊಡಿ ಎಕ್ಸ್ಟ್ರಾ, ಅದೆಲ್ಲ ಏನಿಲ್ಲ. ನಾನು ಇರೋವರೆಗೂ ಬರ್ಬೋದು ಸರ್. ಐ ಮೀನ್ ನನ್ನ ಉಸಿರಿರೋವರೆಗೂ ಅವ್ರು ಬರ್ಬೋದು. ಒಂದ್ಸತಿ ಕಲ್ತ್ರೆ ಲೈಫ್ ಟೈಮ್ ಸಪೋರ್ಟ್ ಕೂಡ ಮಾಡ್ತೀವಿ. ಏನೇ ಡೌಟ್ಸ್ ಬರ್ಬೋದು. ಎಷ್ಟೋ ಜನ ಫೋನ್ ಮಾಡ್ತಾರೆ ಇವಾಗ್ಲೂ ನಮ್ಮ ಸ್ಟೂಡೆಂಟ್ಸು, ಮೇಡಮ್ ಇವಾಗ ಏನಾದರೂ ನೀಟಾಗಿ ಮೇಕಪ್ ಬಂದಿಲ್ಲ ಅಂದರೆ ಅದಕ್ಕೆ ಏನು ಮಾಡಬೇಕು, ಇದಕ್ಕೆ ಏನು ಮಾಡಬೇಕು ಕೇಳ್ತಿರ್ತಾರೆ, ಆನ್ಸರ್ ಮಾಡ್ತಿರ್ತೀವಿ. ಡೌಟ್ಸ್ ಬರ್ತಾ ಹೋಗುತ್ತೆ. 1-2 ವರ್ಷ ಆಮೇಲೆ ಅವರೇ ಪಿಕಪ್ ಆಗ್ಬಿಡ್ತಾರೆ. ಮಾರ್ಕೆಟಿಂಗ್ ಸ್ಕಿಲ್ಸ್ ಏನಾದ್ರು ಹೇಳ್ಕೊಡ್ತೀರಾ ಸರ್? ಮಾರ್ಕೆಟಿಂಗ್ ಸ್ಕಿಲ್ ಅನ್ನೋದೇ ಇವಾಗ ಇರೋದು ಸರ್. ಅದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಡೇ 1 ಸ್ಟಾರ್ಟ್ ಮಾಡ್ತೀವಿ ಮಾರ್ಕೆಟಿಂಗ್, ಈಗ ಮಾಡಿ ಅಂತ. ಬಟ್ ಸುಮಾರು ಜನ ಮಾಡ್ತಾರೆ, ಕೆಲವರು ಮಾಡಲ್ಲ. ಅವ್ರಿಗೆ ಹೇಳ್ತೀನಿ, ನೀವು ನನ್ನನ್ನು ನೋಡಿ ಎಲ್ಲೋ ಬಂದಿರ್ತೀರಾ, ನೀವು ಇದೇ ತರ ಬೆಳಿಬೇಕು, ಕಾಣಿಸ್ಕೋಬೇಕು ಏನಾದ್ರು ಅಂದ್ರೆ. ಇವಾಗ ಇರೋದೇ ಅದಲ್ಲ ಸರ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗೇ ಇರೋದು. ಕಾಣಿಸ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ, ಕೆಲವರು ಮನೆಯಲ್ಲಿ ರಿಸ್ಟ್ರಿಕ್ಷನ್ ಇದೆ ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೆ ಇದು ಮಾಡೋಕ್ಕಾಗಲ್ಲ. ಅದು ನಮ್ಮ ಕರ್ತವ್ಯ ಏನಿದೆ ಖಂಡಿತವಾಗೂ ಮಾಡ್ತೀವಿ. ಅದ್ರ ಮೇಲೆ ಅವ್ರು ಹೇಗೆ ತಗೊಂಡು ಹೋಗ್ತಾರೆ ಅವ್ರಿಗೆ ಬಿಟ್ಟಿದೆ ಸರ್. ಈಗ ನಮಗೆ ಆದ್ರೂ ನಮ್ಗೆ ಯಾರು ಬಂದು ಬೆಳೆಸಿಲ್ಲ ಸರ್. ನಾವೇ ನಿಂತ್ಕೊಂಡು ನಾವು ಇದು ಅಂದ್ರೆ ಪ್ಯಾಷನ್ ಇತ್ತು ನಮ್ಗೆ, ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನಾವೇ ನಿಂತ್ಕೊಂಡು ಇದನ್ನ ತಗೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಒಂದಷ್ಟು ಅಂದ್ರೆ ಯಾರ ಮೇಲೆ ಡಿಪೆಂಡ್ ಆಗದಿಲ್ಲ ಅರ್ನಿಂಗ್ಸ್ ಮಾಡ್ತೀವಿ ಅನ್ನೋದು ಖುಷಿ ಇದೆ ಸರ್. ಒಂದು 4 ಜನಕ್ಕೆ ಹೇಳ್ಕೊಡ್ತಾ ಇದೀನಿ, ಅವರು ಏನೋ ದುಡಿಮೆ ಮಾಡ್ತಾರೆ ಅವ್ರ ಲೈಫಲ್ಲಿ ಅನ್ನೋದು ಖುಷಿ ಇದೆ. ಸೊ ಹೆಣ್ಮಕ್ಳು ಆಚೆ ಬಂದು ಕಲ್ತ್ಕೊಂಡು ಒಳ್ಳೇದಾಗಿ ತಗೊಂಡೋಗಿ ಅಂತ ಹೇಳ್ತೀನಿ. ಆಮೇಲೆ ಮನೇಲೂ ಹೊರಗಡೆ ಬಿಡಿ ಅಂತ ಹೇಳ್ತೀನಿ. ಬಿಕಾಸ್ ಯಾಕೆ ಅಂದರೆ ಹೆಣ್ಮಕ್ಳು ಅಷ್ಟೊತ್ತಿಗೆ ಎದ್ದೋಗ್ಬೇಕಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಎದ್ದೋಗ್ತಾರೆ ಸರ್. ಗಂಡು ಮಕ್ಕಳು ಎದ್ದೋಗ್ತಾರೆ, ಕೆಲಸ ಇದೆ ಅಂತ, ಹೆಣ್ಮಕ್ಳು ಎದ್ದೋಗ್ತಾರೆ, ತಪ್ಪೇನಿಲ್ಲ. ಅವ್ರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಮನೇಲಿ ಬಿಡ್ಲಿ ಅಂತ ಹೇಳ್ತೀನಿ. ಇದಕ್ಕೆ ಬರಬೇಕು ಅಂತ ಹೇಳಲ್ಲ. ಪ್ಯಾಷನ್ ಯಾವ್ದ್ರಲ್ಲಿ ಇದೆ ಅವ್ರಿಗೆ ಖಂಡಿತವಾಗಿ ಕಳಿಸಿ ಅಂತ ಹೇಳಿ. ನೀವಿಲ್ಲ ಅಂದ್ರೂ ಅಂದ್ರೆ ಯಾರಿಲ್ಲ ಅಂದ್ರೂ ನಮಗೆ ಬದುಕೋದು ಗೊತ್ತಿರ್ಬೇಕು ಸರ್. ಇವಾಗ ನಮಗೇನಾರು ಆಯ್ತು, ಐ ಮೀನ್ ಈಗ ನಮ್ಮ ಮಕ್ಕಳಿಗೆ ಬದುಕೋದು ಗೊತ್ತಾಗ್ಬೇಕು, ಅದನ್ನ ಹೇಳ್ಕೊಡ್ಬೇಕು ನಾವು. ದುಡ್ಮೇನ ಹೇಳ್ಕೊಟ್ಬಿಟ್ರೆ ಅವ್ರು ಈಸಿಯಾಗಿ ಬದುಕೊಂಡು ಹೋಗ್ಬಿಡ್ತಾರೆ. ಕಲೆ ಇದ್ರೆ ಬೆಟರ್. ಸೊ ಏನಾರು ಒಂದು ಏನ್ ಬಿಟ್ರು ಕೆಲಸ, ಕೈ ಕೆಲಸ ಬಿಡಲ್ಲ ಅಂತಾರಲ್ಲ ಸರ್, ಅದು ನಿಜ. ಹೌದು ಮ್ಯಾಮ್. ನಿಮ್ದು ಥಿಯರಿ ಕ್ಲಾಸಸ್ ಪ್ರಾಕ್ಟಿಕಲ್ ಎರಡೂ ಇರುತ್ತೆ ಸರ್ ನಮ್ಮಲ್ಲಿ. ಪ್ರಾಕ್ಟಿಕಲ್ ಅಂದ್ರೆ ಪ್ರಾಕ್ಟೀಸ್ ಜಾಸ್ತಿ ಮಾಡಿಸ್ತೀವಿ. ಸರ್ ನನಗೆ ಈ ಫೀಲ್ಡ್ ಅಲ್ಲಿ 10 years ಆಗ್ತಾ ಬರ್ತಿದೆ ಎಕ್ಸ್ಪೀರಿಯನ್ಸು. ಅಂಡ್ ಅಕಾಡೆಮಿ ಮಾಡಿ 5 years ಆಗ್ತಿದೆ, 4.5 years ಆಯ್ತು ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಸೆಪ್ಟೆಂಬರ್ ಬಂದ್ರೆ 5 years ಕಂಪ್ಲೀಟ್ ಆಗ್ಬಿಡುತ್ತೆ. ಎಷ್ಟೋ ಜನಕ್ಕೆ ಟೀಚ್ ಮಾಡಿದೀವಿ, ಖುಷಿ ಆಗುತ್ತೆ. ನಮ್ಗಿಂತ ಬಿಸಿ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು. ಸುಮಾರು ಎಷ್ಟು ಜನಕ್ಕೆ ಇಲ್ಲಿವರೆಗೂ ನೀವು ಟೀಚಿಂಗ್? ಸರ್ ಆಗಿದೆ 200-300 ಆಗಿದೆ. 300 ಆಗಿದೆ 4-5 years ಇಂದ. ಓಕೆ ಮ್ಯಾಮ್. ಆಗಿದೆ. ಸೊ ನಾನು ಹೇಳೋದು ಯಾರೇ ಇದ್ರೂ ಬಂದು ಕಲ್ತ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಇಂಟ್ರೆಸ್ಟ್ ಇರೋರು. ಮತ್ತೆ ತುಂಬಾ ದೂರ ಆಗುತ್ತೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಒಂದು 45 days ನಿಮ್ಗೆ ಕಷ್ಟ ಆಗ್ಬೋದು. ಮತ್ತೆ ಒಂದು ಏನಂದ್ರೆ ಸರ್ ರೀಸನ್ ಆಗ್ಬಿಡುತ್ತೆ, 45 days ಅಷ್ಟು ದೂರ ಹೋಗ್ಬೇಕಾ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಖಂಡಿತವಾಗೂ ನೀವು ಪೇಜ್ ಅಂದ್ರೆ ಐ ಮೀನ್ ನಂದು ಇನ್ಸ್ಟಾಗ್ರಾಮ್ ಪೇಜ್ ಯಾವ್ದಾರು ನೋಡಿದ್ರೆ ಅವ್ರಿಗೆ ಅನ್ಸುತ್ತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾನು ಎಷ್ಟೇ ದೂರ ಇದ್ರೂ ಬಂದು ಕಲ್ತ್ಕೊಡಿ. ಬಿಕಾಸ್ ನಾಳೆ ಬ್ರೈಡ್ ಸಿಕ್ಕಾಗ ನಾವು ಎಲ್ಲಾದ್ರೂ ಟ್ರಾವೆಲ್ ಮಾಡೋ ಥರ ಇರ್ತೀವಲ್ಲ, ಹೋಗ್ಲೇಬೇಕಾಗತ್ತಲ್ಲ. ಈ 45 days ನೋಡೋಕ್ಕಾಗಲ್ಲ, ಫ್ಯೂಚರ್ನ ನೋಡ್ಬೇಕಲ್ಲ. ಸೊ ಹಾಗಾಗಿ
ಬಂದು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ಓಕೆ ಮ್ಯಾಮ್. ಹಾಂ, ಮತ್ತು ತುಂಬ ಕಡೆ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಬಾಗಲಕೋಟೆ, ಹಾಂ ಶಿವಮೊಗ್ಗ, ದಾವಣಗೆರೆ, ಪ್ರತಿಯೊಂದು ಗುಲ್ಬರ್ಗ, ಧಾರವಾಡ, ಬಿಜಾಪುರ, ಸೊ ಎಲ್ಲ ಕಡೆನೂ ಬಂದು ಕಲ್ತ್ಕೊಂಡು ಹೋಗಿದ್ದಾರೆ. ಒಂದು 45 ಡೇಸ್ ಒಂಚೂರು ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಮನೆಯವ್ರನ್ನೆಲ್ಲ ಬಿಟ್ಟು ಇರೋದು. ಸೊ ಕಲ್ತ್ಕೊಂಡು ಆರಾಮ್ಸೆ ಹೋಗ್ಬೋದು. ಒಂಚೂರು ಕಷ್ಟ ಪಟ್ಟರೆ ಸುಖ ಜಾಸ್ತಿ ಇದೆ ಅಲ್ಲ ಸರ್, ಹಂಗೇನೆ. ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ ಅಂತ ಹೇಳಿ ಸರ್, ನಮ್ಮದು ಲೊಕೇಟ್ ಆಗಿರೋದು ಬಂದು ಬ್ಯಾಂಗ್ಳೂರಲ್ಲಿ, ಬ್ಯಾಂಗ್ಳೂರ್ ಚಂದ್ರ ಲೇಔಟಲ್ಲಿ ಇರೋದು ಒಂದೇ ಬ್ರಾಂಚ್. ತುಂಬ ಜನ ಕೇಳ್ತಾ ಇರ್ತಾರೆ ಎರಡೇನಾದರೂ ಬ್ರಾಂಚ್ ಇದೆನಾ ಅಂತ ಹೇಳ್ಬಿಟ್ಟು. ಖಂಡಿತವಾಗೂ ಇಲ್ಲ, ಒಂದೇ ಬ್ರಾಂಚ್ ಇರೋದು, ಅದು ಬ್ಯಾಂಗ್ಳೂರಲ್ಲಿ ಚಂದ್ರ ಲೇಔಟ್ ವಿಜಯನಗರದಲ್ಲಿದೆ. ಒಂದು ಬ್ಯಾಚ್ಗೆ ಎಷ್ಟು ಜನ ಇರ್ತಾರೆ ಮ್ಯಾಮ್? ಸರ್ 10 to 15 ಮೆಂಬರ್ಸ್ ಮಾತ್ರ ತಗೊಳ್ಳೋದು. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಸುಮ್ಮನೆ ಒಂದು 30 ಜನ 40 ಜನನ ತಗೊಂಡು ಕೂರಿಸ್ಕೊಂಡ್ಬಿಟ್ಟು ಸೊ ನೀವು ಇಂಡಿವಿಜುವಲ್ ಆಗಿ ಅಟೆನ್ಷನ್ ಕೊಡೋಕ್ಕಾಗಲ್ಲ ಸರ್. ಒಬ್ಬೊಬ್ರಿಗೆ ಅಂದ್ರೂ 10 ನಿಮಿಷ ಕೊಡ್ತೀನಿ ಅಂದ್ರೂ ಆ ಡೇ ಅಲ್ಲಿ ಕೊಡೋಕ್ಕಾಗಲ್ಲ ಸರ್. ಸೊ ಹಾಗಾಗಿ ತಗೊಳ್ಳೋದು 10 to 15 ಮೆಂಬರ್ಸ್ ಮಾತ್ರ ತಗೊಳ್ಳೋದು ಸರ್. ಜೂನ್ 15 ತಂಗೆ ಸ್ಟಾರ್ಟ್ ಆಗ್ತಿದೆ. 15th ಹೌದು. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರು ಬಂದು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಇನ್ನು ಸ್ವಲ್ಪ ದಿನ ಮಾತ್ರನೇ ಇರೋದು. ಹಾಗಾಗಿ ಸೊ ಏನಾದರೂ ಡೌಟ್ಸ್ ಇದ್ರೆ ನೀವು ಸ್ಟುಡಿಯೋಗೂ ಕೂಡ ವಿಸಿಟ್ ಮಾಡ್ಬೋದು. ಒಂದು ಕ್ಲಾರಿಟಿ ತಗೊಂಡು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ರ್ಯಾಂಡಮ್ ಆಗಿ ಹೋಗಿ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ, ಎಲ್ಲೋ ಏನೋ ಅನ್ನೋದು ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ವಿಸಿಟ್ ಮಾಡ್ಬೋದು. ಒಂದು ಕಾಲ್ ಮಾಡಿದ್ರೆ ನಾವು ಹೇಳ್ತೀವಿ ಬನ್ನಿ ಇಂಥ ಕಡೆ ಅಂತ ಹೇಳ್ಬಿಟ್ಟು, ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ಬಂದು ಒಂದು ಕ್ಲಾರಿಟಿ ತಗೊಂಡು ಬುಕ್ ಮಾಡ್ಕೋಬೋದು. ನಾಟ್ ಓನ್ಲಿ ಮೇಕಪ್ಪೇ ಹೇಳ್ಕೊಡ್ತೀವಿ ಆ ಥರ ಅಂತ ಅಲ್ಲ ಸರ್. ಹೇಗಿರ್ಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗೆ ಬಿಹೇವ್ ಮಾಡಬೇಕು, ನಾವು ಎಷ್ಟು ಪೇಷನ್ಸ್ ಇಲ್ಲಿ ಇರ್ಬೇಕು ಅಂದ್ರೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸರ್. ನಾವು ಕ್ಲೈಂಟ್ಸ್ ಹತ್ರ ಹೋದಾಗ ಸೊ ಅದನ್ನ ಡೇ 1 ಇಂದಾನೆ ಟೀಚ್ ಮಾಡ್ತೀವಿ. ಸೊ ಅವ್ರು ಪೇಷನ್ಸ್ ಇಂದ ಇರ್ತಾ ಹೋಗ್ತಾರೆ. ಫಸ್ಟ್ ಎಷ್ಟೋ ಕೋಪದಲ್ಲಿ ಬಂದಿರ್ತಾರೆ, ಮನೇಲಿ ಜಗಳ ಆಡ್ಕೊಂಡು ಹಾಗೆ, ಬಟ್ ಬಂದಾದ್ಮೇಲೆ ಎಷ್ಟು ಪೇಷನ್ಸ್ ಇಂದ ಅಂದ್ರೆ ಕಲ್ತ್ಕೊಂಡು ಅಷ್ಟು ಮನೆಯಲ್ಲೂ ಕೂಡ ತಾಳ್ಮೆಗಿದ್ದು ಹೇಳ್ತಾ ಇರ್ತಾರೆ, ಮನೇಲಿ ಚೇಂಜ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಇವಾಗ ಅಂತ. ಅದು ಖುಷಿ ಆಗುತ್ತೆ. ಸೊ ನಾವು ಬೇಸಿಕ್ಸ್ ಸರ್ ಅದನ್ನೇ ಹೇಳ್ಕೊಡ್ಬೇಕಾಗಿರೋದು. ನಾವು ಯಾರ ಹತ್ರ ಹೇಗ್ ಮಾತಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಮಾತಾಡಿದ್ರೆ ಹೋಯ್ತು, ಮುತ್ತೊಡಿದ್ರೆ ಹೋಯ್ತು ಅಂದ್ರೆ ಅದು ಖಂಡಿತವಾಗೂ ನಿಜ ಸರ್. ಅಂದ್ರೆ 1ರಿಂದ ನಮ್ಗೆ 10 ಬ್ರೈಟ್ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕಳ್ಕೋಬೇಡಿ ಅಂತ ಹೇಳ್ಬಿಟ್ಟು ದುಡಿಮೆ ಮಾಡುವಾಗ ನಾವು ಅಷ್ಟು ಪೇಷನ್ಸ್ ಅಲ್ಲಿ ಇರ್ಬೇಕಾಗುತ್ತೆ. ಸೊ ಅದನ್ನು ಹೇಳ್ಕೊಡ್ತೀವಿ. ಸರ್ ಫೀಸ್ ಬಂದು 45,000 ಇದೆ. ಅದರಲ್ಲಿ 22,000 ವರ್ತು ಮೇಕಪ್ ಪ್ರಾಡಕ್ಟ್ ನ ಫ್ರೀ ಆಗಿ ಕೊಡ್ತಾ ಇದೀವಿ. ನೆಕ್ಸ್ಟ್ ಅವರು ವರ್ಕ್ ಮಾಡಕ್ ಹೋಗುವಾಗ ಅಂದ್ರೆ ಬ್ರೈಡಲ್ ವರ್ಕ್ ನ ಮಾಡಕ್ ಹೋಗುವಾಗ ನಮ್ದು ಏನ್ ಕೊಟ್ಟಿರ್ತೀವಿ ಆ ಕಿಟ್ ನ ಅದನ್ನೇ ತಗೊಂಡೋಗಿ ಬ್ರೈಡಲ್ ವರ್ಕ್ ನ ಆರಾಮ್ಸಾಗೆ ಮಾಡ್ಬೋದು ಸರ್. ಅರ್ನಿಂಗ್ ಕೂಡ ಸ್ಟಾರ್ಟ್ ಮಾಡ್ಬೋದು ಅವರು. ಮೇಕಪ್ ಕೋರ್ಸ್ ಅಂದ್ರೆ 22,000. ಅದು ಯಾರು ಫಸ್ಟ್ 10 ಬುಕಿಂಗ್ಸ್ಗೆ ಯಾರು ಮುಂಚೆ ಬುಕ್ ಮಾಡ್ಕೊಂತಾರ ಅವ್ರಿಗೆ ಮಾತ್ರ ಕೊಡ್ತಾ ಇರೋಂಥದ್ದು. ಆಮೇಲೆ ಬರ್ತಾರಂದ್ರೆ ಒಂದ್ 2,000 ರೂಪಾಯಿ ಜಾಸ್ತಿ ಆಗ್ಬಿಡುತ್ತೆ. ಸೊ ನಾವು ತಗೊಳ್ಳೋದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ ಸೊ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ದು ಏನಾಗುತ್ತೆ ಅಂದ್ರೆ ಸರ್ ಪ್ರತಿ ತಿಂಗಳು ಇರುತ್ತೆ ಕ್ಲಾಸಸ್. ಹೌದು. ಏನ್ ಮಾಡ್ತಾರೆ ಲಾಸ್ಟ್ ಅಲ್ಲಿ ಬಂದು ಬುಕ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಅದು ಕಷ್ಟ ಆಗ್ಬಿಡುತ್ತೆ. ಮತ್ತೆ ಬೇರೆ ಕಡೆ ಎಲ್ಲ ತರ್ಸೋದ್ರಿಂದ ನಮ್ಗೆ ಚಾರ್ಜಸ್ ಜಾಸ್ತಿ ಆಗ್ಬಿಡುತ್ತೆ. ಒಟ್ಟಿಗೆ ಪ್ರಾಡಕ್ಟ್ ಬರೋದ್ರಿಂದ ನಮ್ಗೆ ಸ್ವಲ್ಪ ಅದು ಗುಡೀಸ್ ಅಲ್ಲಿ ಅಂದ್ರೆ ಏನ್ ಹೇಳ್ತಾರೆ ಒಂದು ಬಲ್ಕ್ ಅಲ್ಲಿ ಸಿಕ್ಕಾಗ ನಮ್ಗೆ ಕಮ್ಮಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಗೆ ಪ್ಯಾಷನ್ ಇದ್ರೆ ಖಂಡಿತವಾಗೂ ತಡ ಮಾಡ್ಬೇಡಿ, ಬಂದು ಬೇಗ ಬುಕ್ ಮಾಡ್ಕೊಳ್ಳಿ. 2,000 ರೂಪಾಯಿ ಪ್ರಾಡಕ್ಟ್ ನೀವು ಆರಾಮ್ಸೆ ನಿಮ್ದಾಕ್ಸ್ಕೋಬಹುದು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕೊಡಲ್ಲ ಸರ್ ಪ್ರಾಡಕ್ಟ್ ನ ನಿಮ್ಗೆ ಫ್ರೀ ಆಗಿ ಎಲ್ಲೂ ಕೊಡಲ್ಲ. ನಾವು ಕೊಡ್ತಾ ಇರೋಂಥದ್ದು ಪ್ರಾಡಕ್ಟ್ ನ ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಬ್ರೈಡಲ್ ನ ಅಟೆಂಡ್ ಮಾಡ್ಬೋದು. ಅದು ಖುಷಿ ಆಗ್ತದೆ. ಸೊ ಆರಾಮ್ಸೆ ಅರ್ನ್ ಮಾಡ್ಬೋದು ಸರ್ ಅದ್ರಲ್ಲಿ. ಸೊ ಏನಂದ್ರೆ ಸರ್ ನಾಳೆ ಕ್ಲಾಸ್ ಸ್ಟಾರ್ಟ್ ಅಂದ್ರೆ ಇವತ್ತೆಲ್ಲ ಫೋನ್ ಮಾಡ್ತಾರೆ, ಇವತ್ ಬಂದು ಬುಕಿಂಗ್ ಮಾಡ್ಕೊಂತಾರೆ. ಸೊ ಆಗ್ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಪ್ಯಾಷನ್ ಇದ್ರೆ ಬೇಗ ಬಂದು ನೀವು ಹ್ಯಾಡ್ ನೋಡ್ತಿರಲ್ಲ ನೋಡಿದ ತಕ್ಷಣನೇ ಬಂದು ಬುಕ್ ಮಾಡ್ಕೊಡಿ ಅಂತ ಹೇಳ್ತೀನಿ. ಅದು ಇಂಟ್ರೆಸ್ಟ್ ಇದ್ರೆ ಸುಮ್ನೆ ಏನೋ ಯಾರೋ ಕಲ್ತ್ರು ಅಂತ ಖಂಡಿತವಾಗೂ ಬರಕ್ ಹೋಗ್ಬಿಡಿ. ನಿಮ್ಗೆ ಪ್ಯಾಷನ್ ಇದ್ದು ಅದ್ರಲ್ಲಿ ನಾನು ಏನಾದ್ರು ಸಾಧನೆ ಮಾಡ್ತೀನಿ ಅಂದ್ರೆ ನಾನು ಯಾರ ಮೇಲೆ ಡಿಪೆಂಡ್ ಆಗಲ್ಲಪ್ಪ, ನಾನು ಇಂಡಿಪೆಂಡೆಂಟ್ ವುಮೆನ್ ಆಗ್ಬೇಕು ಅನ್ನೋರು ಖಂಡಿತವಾಗೂ ಬಂದು ಜಾಯಿನ್ ಆಗ್ಬೋದು ಸರ್. ಚೆನ್ನಾಗಿ ಕಲ್ತ್ಕೊಂಡು ಆರಾಮ್ಸೆ ಹೋಗ್ತಾರೆ. ನಮ್ ಕಡೆ ಅಂತೂ 100% ಅವ್ರಿಗೆ ಹೇಳ್ಕೊಡ್ತೀವಿ. ಅವ್ರಿಗೆ ಅವ್ರ ಕಾನ್ಫಿಡೆನ್ಸ್ ಇಟ್ಕೊಂಡು ಬರ್ಬೇಕು. ಅವರು ಅಂದ್ರೆ ನಾವು ಕಲಿಸ್ತೀವಿ ಕಲ್ತಿಲ್ಲ ಅಂದ್ರೂ. ಸೊ ಅವರು ಕೂಡ 100% ಕಲ್ತ್ಬಿಟ್ಟೆ ಆಚೆ ಹೋಗ್ತಾರೆ. ಕಲಿಸ್ತೀವಿ ಖಂಡಿತ ಸರ್. ಇದಕ್ಕೆ ಯಾವ್ದೇ ತರ ಲ್ಯಾಂಗ್ವೇಜು ಏನದು ಹೇಜ್ ಅದ್ ಯಾವ್ದು ಮ್ಯಾಟ್ರೇ ಆಗಲ್ಲ ಸರ್. ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು, ನಾವು ಕಲ್ಸಕ್ ರೆಡಿ ಇದೀವಿ. ಆರಾಮ್ಸೆ ಬಂದು ಕಲ್ತ್ಕೊಂಡು ಹೋಗ್ಬೋದು. ಸ್ಟುಡಿಯೋ ಪಕ್ಕದಲ್ಲೇನೆ ಅವ್ರಿಗೆ ಬಸ್ ಸ್ಟಾಪ್ ಇದೆ. ಮೆಟ್ರೋ ಕೂಡ ಹತ್ರ ಆಗುತ್ತೆ, ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಆರಾಮ್ಸೆ ಬರ್ಬೋದು ಸರ್. ದೂರ ಅನ್ಕೊಳ್ಳೇ ಬಿಡಿ, ಎಲ್ಲಿಂದ ಬೇಕಾದ್ರೆ ಬಂದು ಕಲ್ತ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಇಂಟ್ರೆಸ್ಟ್ ಇರೋರು ಬಂದು ಕಲ್ತ್ಕೊಳ್ಳಿ. ಈ ವಿಡಿಯೋ ನೋಡ್ತಿದ್ದಂಗೆ ನೀವು ಕಾಲ್ ಮಾಡಿ, ಏನೇ ಡೌಟ್ಸ್ ಇದ್ರು ನನಗೆ ಕಾಲ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಮಕ್ಕಳ.